ಓಕೆ. ಬೆಳಗ್ಗೆ ಒಂದು 5 ಕಾಲದಿಂದ ನಾವು ಪ್ರಥಮವಾಗಿ ಲೂಸಿಂಗ್ ಎಕ್ಸಸೈಸ್ಗಳನ್ನು ಮಾಡ್ತೀವಿ. ಆಮೇಲೆ ಆಸನಗಳನ್ನು ಮಾಡ್ತೀವಿ. ಆಮೇಲೆ ನಾವು ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಇದರಿಂದ ನಮಗೆ ತುಂಬ ರಿಲ್ಯಾಕ್ಸೇಷನ್ನು ಮತ್ತು ಮನೇಲಿ ಎಷ್ಟೇ ಕೆಲಸ ಒತ್ತಡಗಳಿದ್ದು ಮೆಂಟಲಿ ರಿಲ್ಯಾಕ್ಸ್ ಆಗಿರುತ್ತೆ. ಫಿಸಿಕಲಿ ಆಕ್ಟಿವಿಟಿ ಇರೋದ್ರಿಂದ ದಿನನಿತ್ಯ ಹೀಗೆ ಆಕ್ಟಿವ್ ಆಗಿರ್ತೀವಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ. ಆ್ಯಕ್ಚುಲಿ ನಮ್ದೊಂದು ಗ್ರೂಪ್ ಇದೆ, ಶಿವಪುರ ಪಾರ್ಟಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲ ಫ್ರೆಂಡ್ಸ್ ಕೇಳ್ತಾರೆ, ಎಷ್ಟು ಆಕ್ಟಿವ್ ಆಗಿರ್ತೀಯ ಡೈಲಿ, ಎಷ್ಟೊಂದು ಕೆಲಸ ಇರುತ್ತೆ ನಿಮ್ಮ ಮನೇಲಿ, ಎಷ್ಟೊಂದು ಹೇಗಿರ್ತೀಯ ಅಂತ. ಇದಕ್ಕೆಲ್ಲ ನನಗೆ ಸ್ಪಿರಿಟೇ ಯೋಗ, ಧ್ಯಾನ ಮತ್ತು ಮಂತ್ರ ಇದೆಲ್ಲ. ಮತ್ತು ಇವರೆಲ್ಲ ನನ್ನ ಫ್ರೆಂಡ್ಸ್ಗಳು ಮತ್ತು ಅಕ್ಕ ತಂಗಿರು ಅಣ್ಣಗಳು ಇವರೆಲ್ಲ ಜೊತೆ ಇರೋದ್ರಿಂದ ಒಬ್ಬರಿಂದ ಮೋಟಿವೇಶನ್ ಮಾಡ್ಕೊಂಡು ನಾವು ಯಾರೇ ಒಬ್ಬರು ಮೊದಲು ಬಂದರೂ ನಾವು ಎಲ್ರಿಗೂ ಫೋನ್ ಮಾಡ್ಕೊಂಡು ಎಲ್ಲರೂ ಬರೋವರೆಗೂ ಬಿಡಲ್ಲ. ಬಂದಮೇಲೆ ಎಲ್ಲರೂ ಶುರು ಮಾಡಿ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಇದು ಮಾಡೋಣ, ಇನ್ನೂ ಎಲ್ಲರೂ ಖುಷಿಯಾಗಿರ್ತೀವಿ. ಇದರಿಂದ ನನಗೆ ಥೈರಾಯ್ಡ್ ಇತ್ತು. ಮೊದಲು 50 mg ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೆ. ಇವಾಗ ಇಲ್ಲಿ ಬಂದ ಮೇಲೆ 25 ಕೊಟ್ಟಿದ್ರು ಡಾಕ್ಟ್ರು. ಆಮೇಲೆ ಹೇಳ್ತಾ ಇದ್ರು 12.5 ಸಾಕಾಗುತ್ತೆ, ತುಂಬ ಕಡಿಮೆ ಆಗಿದೆ, ಏನು ಮಾಡ್ತಿದ್ದೀರಾ, ಇದರಿಂದ ಹೇಗೆ ಉಪಯೋಗ ಹೇಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳ್ದೆ, ಡೈಲಿ ಯೋಗ ಮಾಡ್ತಾ ಇದ್ದೀನಿ, ವಾಕ್ ಮಾಡ್ತಾ ಇದ್ದೀನಿ, ಮತ್ತು ನ್ಯಾಚುರಲ್ ಆಗಿ ಸಿಗೋಂಥದ್ದು ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ಗಳು ಮತ್ತು ವೆಜಿಟೇಬಲ್ಸ್ ಇದೆಲ್ಲ ನಂದು ಡೈಲಿ ನಂದು ಇಂಟೇಕ್ ಏನಿದೆ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಸುರೇಶ್ ಅಂತ ಹೇಳಿ, ಶಿವಪುರ ಹಳ್ಳಿ ಮನೆ. ಈ ಯೋಗ ನಾವು ಮೊದಲು ಮಾಡ್ತಿರ್ಲಿಲ್ಲ. ಈಗ ಯೋಗ ಅಂದ್ರೆ ಏನು ಅಂತೇಳಿ ಲೈಟಾಗಿ ಗೊತ್ತಾಗಿತ್ತು ಅಷ್ಟೇ, ಪುನಃ ಮಾಡ್ತಿರಲಿಲ್ಲ. ಈಗ 9 ತಿಂಗಳಿಂದ BMS ಬಂದು ಕಲಿಸ್ತಿದ್ದರಿಂದ ನಾವು ಯೋಗ ಸ್ಟಾರ್ಟ್ ಮಾಡ್ಕೊಂಡ್ವಿ. ಯೋಗ ಸ್ಟಾರ್ಟ್ ಮಾಡ್ತಾ ಈಗ ನನಗೆ 9 ತಿಂಗಳಿಂದ ಇಲ್ಲಿವರೆಗೆ 8-10 kg ಕಮ್ಮಿ ಆಗಿದ್ದೀನಿ, ತೂಕ ಇಳಿಸೀನಿ. ಅದೇ ರೀತಿ ಫುಡ್ಡು ಒಂದು ಸ್ವಲ್ಪ ಕಮ್ಮಿ ಮಾಡೀನಿ. ನಾವು ಏನೇ ಎಷ್ಟೇ ಕೆಲಸ ಇದ್ರೂ ಸಹ ಯೋಗ ಮಾಡಲೇಬೇಕು ಅಂತೇಳಿ 5 ಗಂಟೆಗೆ ಟಕ್ಕನಂಗೆ ಎಚ್ಚರಾಗುತ್ತೆ. ಎಲ್ಲರೂ ಇಲ್ಲಿ ಬರ್ತಾ ಇದ್ದೀವಿ, ಅದರಿಂದ ಇನ್ನೂ ಅನುಕೂಲ ಆಗುತ್ತೆ. ಮತ್ತು ನಾವು ಯೋಗ ಮಾಡೋದ್ರಿಂದ ರಕ್ತ ಸಂಚಲನ ಎಲ್ಲ ನರಗಳಿಗೂ ಪಾಸ್ ಆಗುತ್ತೆ. ಹಾಗಾಗಿ ಯಾವುದೇ ಸಂಕೋಚನ ಆಗ್ತಿರಲಿಲ್ಲ. ಯೋಗ ಅಭ್ಯಾಸ ಮಾಡೋದು ಸ್ಟಾರ್ಟ್ ಮಾಡಿದಾಗಲಿಂದ ನಿಮ್ಮಲ್ಲಿ ಆ್ಯಕ್ಟಿವ್ನೆಸ್ಸು ಅಂದರೆ ನೀವು ಯಾವ ರೀತಿ ಒಂದು ಸ್ಫುಟವಾಗಿ ಜೀವನ ಮಾಡೋ ಒಂದು ಇದನ್ನ ಕಲ್ತಿದ್ದೀರ ಅಂತ ಹೇಳ್ತೀರಾ? ನಾನು ಆ್ಯಕ್ಚುಲಿ ಫುಲ್ ದಪ್ಪ ಇದ್ದೆ ಯೋಗಕ್ಕಿಂತ ಮುಂಚಿತವಾಗಿ. ಈಗ 8 kg ಕಮ್ಮಿ ಆಗಿರೋದವ ಯಾವ ರೀತಿ ಬೇಕಾದ್ರೂ ನಾವು ಬೆಂಡ್ ಆಗೋ ಚಾನ್ಸ್ ಇದೆ. ಆರೋಗ್ಯನೂ ಚೆನ್ನಾಗಾಗ್ತಾ ಇದೆ, ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ಆಲಸ್ಯ ಪ್ರವೃತ್ತಿ, ಸೋಮಾರಿತನ ಆ ಥರದ್ದೆಲ್ಲ ಎಲ್ಲ ಬಿಟ್ಟು ಹೋಗ್ಬಿಡ್ವಿ. ದಯವಿಟ್ಟು ಯಾರು ಏನೇ ಕೆಲಸ ಇದ್ರು ಸಹ ಯೋಗ ಎಲ್ಲರೂ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ವಿ. ಯೋಗದಿಂದ ಆರೋಗ್ಯ ಒಳ್ಳೇದಾಗುತ್ತೆ. ನಾವೇನೇ ಅದೇನು ಯೋಗ ಅದೇನಂಗೆ ಮಾಡ್ತಾರೆ ಅಂತ ಈಗಲೂ ಜನ ಸಹ ಮಾತಾಡ್ತಿರ್ತಾರೆ. ಆದ್ರೆ ಜನಗಳನ್ನ ಲೆಕ್ಕ ಹಾಕಂತಲ್ಲ, ನಾವು ಹಿರಿಯರು ಕಿರಿಯರು ಅನ್ನೋ ಭಾವನೆನೇ ಇಲ್ಲ. ನಾವು ಈ ಚೌಟ್ರಿಯಲ್ಲಿ ಎಲ್ಲರೂ ಬಂದು ಯೋಗ ಮಾಡ್ತಿದ್ದೀವಿ. ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಳ್ಳಿ ದೇವರಲ್ಲಿ ಕೇಳ್ಕೊಳ್ತೀವಿ. ಧನ್ಯವಾದ ಸರ್.